ನೋಡಿ ಬ್ರಿಟಿಷ್ ಅವ್ರು ಹಿಂಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಆಳ್ವಿಕೆ ಮಾಡಲ್ಲ. ಫಸ್ಟ್ ಬರ್ತಾರೆ, ನಿಧಾನಕ್ಕೆ ಬರ್ತಾರೆ. ಬಂದಾದ್ಮೇಲೆ ಸ್ವಲ್ಪ 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 ಅಂತ ಇಡೀ ಇಡೀ ವರ್ಲ್ಡ್ನೇ ಆಕ್ರಮಣ ಮಾಡ್ಕೊಂಡ್ಬಿಟ್ರು. ಬ್ರಿಟಿಷ್ ಅವರೇ ನಾವು ಈ ತರ ದೊಡ್ಡ ಸಾಮ್ರಾಜ್ಯ ಬೆಳೆಸ್ಕೊಬೇಕಂತ ಇದೀವಿ, ನೀವು ಒಂಚೂರು ಪಕ್ಕಕ್ಕೆ ಹೋದ್ರೆ ಬೇರೆ ಕಂಟ್ರಿಗೆ ಹೋದ್ರೆ ನಾವು ನೋಡ್ಕೊಂತೀವಿ ಅಂತ ಯಾರಾದ್ರೂ ಹೇಳ್ತಾರ? ಹೇಳಕ್ಕಾಗುತ್ತಾ? ನಾನು ಕ್ವೀನ್ ಎಲಿಜಬೆತ್. ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಚಾಪ್ಟರ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾರ್ತಾಂಡ ವರ್ಮ, ಪಾರ್ಚುಗೀಸು ಮತ್ತೆ ಡಚ್ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಈಗ ಇಂಗ್ಲಿಷ್ ಅವರು ಅಂದ್ರೆ ಬ್ರಿಟಿಷ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರ ಟೆಕ್ಸ್ಟ್ ಬುಕ್ ಇದೆಯಾ? ಇಲ್ಲಾಂದ್ರೆ ಪರವಾಗಿಲ್ಲ, ಅಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡ್ತಿರ್ತೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ದ ಇಂಗ್ಲಿಷ್ ಆನ್ 31st December 1600 Queen Elizabeth issued a royal charter authorizing the East India Company to trade with eastern countries for 15 years ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ ಇಲ್ಲಿ? ನೋಡಿ, ಇಲ್ಲಿಂದಾನೆ ಎಲ್ಲಾನು ಸ್ಟಾರ್ಟ್ ಆಗಿದ್ದು. ಕ್ವೀನ್ ಎಲಿಜಬೆತ್ ಅವ್ರು ಏನ್ ಮಾಡ್ತಾರೆ, 31st December ಅಲ್ಲಿ ಏನ್ ಅನೌನ್ಸ್ ಮಾಡ್ತಾರೆ ಗೊತ್ತಾ? ನಾನು ಕ್ವೀನ್ ಎಲಿಜಬೆತ್ ಐ ಆಮ್ ಇಶ್ಯೂಯಿಂಗ್ ಎ ರಾಯಲ್ ಚಾರ್ಟರ್ ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟು ರೂಲ್ ಇಂಡಿಯಾ ಫಾರ್ 15 years ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರಂದ್ರೆ, ಕ್ವೀನ್ ಎಲಿಜಬೆತ್ ಅವರು ಇಂಡಿಯಾನ ಆಳ್ವಿಕೆ ಮಾಡಿ ಅಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವ್ರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 15 ವರ್ಷ ಆಳಿ ಇಂಡಿಯಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ ಅವ್ರಿಗೂ ಏನ್ ಡಿಫ್ರೆನ್ಸ್ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ ಇಬ್ರು ಒಬ್ರೇ ಅಲ್ವಾ? ಅಂದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ, ನೋಡಿ, ಯಾವ ಬ್ರಿಟಿಷ್ ಅವರು ಇಂಡಿಯಾನ ಆಳ್ತಿದ್ರು ನೋಡಿ, ಅವ್ರನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ. ಅದೇ ತರ ಬೇರೆ ಬೇರೆ ಕಂಟ್ರಿ ಆಳ್ತಿದ್ರೆ ಆ ಕಂಟ್ರಿಗೂ ಒಂದೊಂದು ಹೆಸರು ಇರ್ತಿತ್ತು. ಅರ್ಥ ಆಯ್ತಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾದಲ್ಲಿ ಆಡ್ತಿದ್ರು. ಬ್ರಿಟಿಷ್ ಅಂದ್ರೆ ದೊಡ್ಡ ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಪಾರ್ಟು ಇಂಡಿಯಾ ಕಂಪನಿ ಹತ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇರ್ತಿತ್ತು. ತುಂಬಾ ಕಡೆ ಬರುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ, ನೀವು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಓಕೆನಾ? ಓಕೆ. ದ ಕಂಪನಿ ಸ್ಟಾರ್ಟೆಡ್ ಇನ್ ಟ್ರೇಡ್ ಫಾರ್ಮಲ್ ಇನ್ 1613 ಅಂತ ಹೇಳ್ತಾರೆ. ಕಂಪನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ಯಾವಾಗ, ಟ್ರೇಡ್ ಅಂದ್ರೆ ಯಾವಾಗ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಅದೆಲ್ಲ ಸ್ಟಾರ್ಟ್ ಮಾಡಿದೆ ಅಂದ್ರೆ 1613 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅರ್ಥ ಆಯ್ತಾ? 1613 ಅಲ್ಲಿ ಟ್ರೇಡ್ ಸ್ಟಾರ್ಟ್ ಮಾಡೋರೆ. The Mughal Emperor Jahangir issued a royal permission to English to establish their first warehouse or factory at Surat ಅಂತ ಹೇಳ್ತಾರೆ. ನೋಡಿ, ಬ್ರಿಟಿಷ್ ಅವ್ರು ಬಂದ್ರು ನೋಡಿ ಇಂಡಿಯಾಗೆ, ಅವಾಗ ಯಾರು ಆಳ್ವಿಕೆ ಮಾಡ್ತಿದ್ದು ಅಂದ್ರೆ ಈ ಜಹಾಂಗೀರ್ ಮುಘಲ್ ಎಂಪರರ್ ಜಹಾಂಗೀರ್ ಅಂತ ಹೇಳ್ತಾರೆ. ಮುಘಲ್ಗೆ ರಾಜ ಆಗಿ ಆಗ ಜಹಾಂಗೀರ್ ಆಳ್ತಿದ್ರಂತೆ. ಅವ್ರ ರಾಜ ಆಗಿ ಇವ್ರು ಬಂದಿದ್ರಂತೆ. ಅಂದ್ರೆ ಬ್ರಿಟಿಷ್ ಅವರು ಬಂದು ಏನ್ ಮಾಡಿದ್ರು, ಜಹಾಂಗೀರ್ ಹತ್ರ ಹೋಗ್ಬಿಟ್ಟು, ಸರ್ ನಮ್ಗೊಂದು ಸೂರಟ್ ನಾವು ಪ್ರದೇಶ ಕೊಡಿ, ಅಲ್ಲಿ ನಾವು ವೇರ್ ಹೌಸ್ ಕಟ್ಕೊಂಡು ಅಲ್ಲಿರೋ ಜನರನ್ನೆಲ್ಲ ಉದ್ಧಾರ ಮಾಡ್ತೀವಿ, ಆ ಪ್ರದೇಶನ ಉದ್ಧಾರ ಮಾಡ್ತೀವಿ, ಈ ತರ ಸ್ಪೀಸೀಸ್ ಟ್ರೇಡ್ ಮಾಡಕ್ಕೆ ಒಂಚೂರು ಜಾಗ ಬಿಟ್ಕೊಂಡ್ಕೊಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೋಡಿ, ಬ್ರಿಟಿಷ್ ಅವ್ರು ಹಿಂಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಆಳ್ವಿಕೆ ಮಾಡಲ್ಲ. ಫಸ್ಟ್ ಬರ್ತಾರೆ, ನಿಧಾನಕ್ಕೆ ಬರ್ತಾರೆ. ಬಂದಾದ್ಮೇಲೆ ಸ್ವಲ್ಪ 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 ಅಂತ ಇಡೀ ವರ್ಲ್ಡ್ನೇ ಆಕ್ರಮಣ ಮಾಡ್ಕೊಂಡ್ಬಿಟ್ರು. ಬಿಡಿ, ಪರವಾಗಿಲ್ಲ. ಫಸ್ಟ್ 1613 ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಸ್ಟಾರ್ಟ್ ಮಾಡಿದ್ದು. ಓಕೆನಾ? ದ ಮುಘಲ್ ಎಂಪರರ್ ಜಹಾಂಗೀರ್ issued a royal permission to English to establish their first warehouse or factory at ಸೂರಟ್ ಅಲ್ಲಿ ಏನಾಗುತ್ತೆ, ಸೂರಟ್ ಅಲ್ಲಿ ಜಹಾಂಗೀರ್ ಹೇಳ್ತಾರೆ, ಹೋಗಿ ಸೂರಟ್ ಅಲ್ಲಿ ಜಾಗ ಇದೆ, ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಆಳ್ವಿಕೆ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಜಹಾಂಗೀರ್ ಅವ್ರು. ಅರ್ಥ ಆಯ್ತಾ? ಇನ್ 1617 Sir Thomas Roy arrived at the court of Jahangir as the royal ambassador of the court of James I ಅಂತ ಹೇಳ್ತಾರೆ. ಅಂದ್ರೆ ರಾಯಲ್ ಅಂಬಾಸಿಡರ್ ಅಂತ ಅಲ್ಲೊಂದು ಕೀ ಟರ್ಮ್ ಇದೆ ನೋಡಿ. ರಾಯಲ್ ಅಂಬಾಸಿಡರ್ ಅಂದ್ರೆ ಏನು? ಇವಾಗ ರಾಯಲ್ ಅಂಬಾಸಿಡರ್ ಅಂದ್ರೆ ಎಕ್ಸಾಂಪಲ್ ಆಗಿ, ಇವಾಗ ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀರಾ, ಇವಾಗ ಮ್ಯಾಗಿ ಅಡ್ವರ್ಟೈಸ್ಮೆಂಟ್ ಆಕ್ಟರ್ಸ್ ಎಲ್ಲ ಕೊಡ್ತಿರ್ತಾರ, ಹೌದಾ? ಅಂದ್ರೆ ಆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರಲ್ವಾ, ಅವ್ರದ ಕಂಪನಿ ಅದು ಇಲ್ಲ. ಅಂದ್ರೆ ಅವರು ರಾಯಲ್ ಅಂಬಾಸಿಡರ್ ಆಗಿ ಆ ಪ್ರಾಡಕ್ಟ್ಗೆ ರಾಯಲ್ ಅಂಬಾಸಿಡರ್ ಆಗಿ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ. ಅರ್ಥ ಆಯ್ತಾ? ಅದೇ ತರ ಏನ್ ಹೇಳ್ತಾರಂದ್ರೆ, ಜೇಮ್ಸ್ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಜೇಮ್ಸ್ ಫಸ್ಟ್ ಕೋರ್ಟ್ ಇಂದ ಇವರು ಸರ್ ಥಾಮಸ್ ರಾಯ್ ಜಹಾಂಗೀರ್ ಕೋರ್ಟ್ಗೆ ಬರ್ತಾರೆ. ರಾಯಲ್ ಅಂಬಾಸಿಡರ್ ಆಗಿ ಯಾರು ಬರೋದು? ಸರ್ ಥಾಮಸ್ ರಾಯ್. ಎಲ್ಲಿಂದ ಬರೋದು? ಜೇಮ್ಸ್ ಫಸ್ಟ್ ಇಂದ.
ಅಲ್ಲಿಂದ ಬರೋದ, ಅವ್ರ ರಾಜ್ಯದಿಂದ ಬರೋದು. ಏನ್ ಹೇಳ್ತಾರೆ, ಈ ಸಾಟ್ ಪರ್ಮಿಷನ್ ಫ್ರಮ್ ಜಹಾಂಗೀರ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇನ್ ಅದರ್ ಪ್ಲೇಸಸ್ ಆಫ್ ಮೊಘಲ್ ಎಂಪೈರ್ ಅಂತ ಹೇಳ್ತಾರೆ. ಅಂದ್ರೆ ಸರ್ ಥಾಮಸ್ ರೇ ಅಂದ್ರೆ ಯಾರಾದ್ರೂ ರಾಜನ? ಇಲ್ಲ, ಅವರು ಬ್ರಿಟಿಷ್ ಕಡೆಯವರೇ, ಬ್ರಿಟಿಷ್ ಅವರೇ. ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಸೂರಟ್ ಅಲ್ಲಿ ಹೆಂಗೋ ಜಾಗ ಕೊಟ್ಬಿಟ್ಟಿದ್ದೀರಾ, ಫಸ್ಟ್ ವೇರ್ ಹೌಸ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ ಅಂತ. ಅದೇ ತರ ಇನ್ನೊಂದು ಪ್ರದೇಶಗೆ ಇನ್ನ ಸ್ವಲ್ಪ ಪ್ರದೇಶಗೆ ಪರ್ಮಿಷನ್ ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ. ನೋಡಿ, ಯಾರು ಸುಮ್ನೆ ಪರ್ಮಿಷನ್ ಕೊಡಲ್ಲ. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಫಸ್ಟ್ ಸೂರಟ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ ತಕ್ಷಣ ಅದ್ರಲ್ಲಿ ಬರೋ ಕಮಿಷನ್ ಎಲ್ಲ ಇವ್ರು ಕಳಿಸ್ತಿದ್ರು, ಜಹಾಂಗೀರ್ ಅವ್ರಿಗೆ ಕಳಿಸ್ತಿದ್ರು. ಅವಾಗ ಅವ್ರು ಏನಾಗುತ್ತೆ, ಓ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಕೇಳ್ಕೊಂಬಂದ್ರೆ ಅವ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬೇರೆ ಕಡೆ ಇನ್ನೊಂದ್ಸೂರು ಜಾಗ ಬಿಟ್ಕೊಂಡ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅದರಿಂದ ಬರೋ ಕಮಿಷನ್ ಎಲ್ಲ ಏನ ಲಾಭ ಬರುತ್ತೋ ಅದಕ್ಕೆಲ್ಲ 50% ಹತ್ರ ಇವ್ರಿಗೆ ಜಹಾಂಗೀರ್ ಅವ್ರಿಗೆ ಕೊಟ್ಬಿಡ್ತಿದ್ರು. ಅರ್ಥ ಆಯ್ತಾ? ಅವ್ರು ಏನ್ ಮಾಡ್ತಾರೆ, ಸರ್ ಇನ್ನೊಂದ್ ಸ್ವಲ್ಪ ಪ್ಲೇಸ್ ಬೇಕು ನಮ್ಗೆ ಆಳ್ವಿಕೆ ನಡ್ಸಕ್ಕೆ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ತಾರೆ, ಓಕೆ ಅಂತ ಹೇಳ್ಬಿಡ್ತಾರೆ. ಇಂಗ್ಲಿಷ್ ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಅಟ್ ಆಗ್ರಾ, ಅಹಮದಾಬಾದ್ ಅಂಡ್ ಬ್ರೋಚ್. ಇಂಗ್ಲಿಷ್ ಅವರು ಆಗ್ರಾದಲ್ಲಿ, ಅಹಮದಾಬಾದ್ ಅಲ್ಲಿ, ಬ್ರೋಚ್ ಅಲ್ಲಿ ಫ್ಯಾಕ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳ್ತಾರೆ. ಇನ್ 1639 ನೋಡಿ, 1617 ಅಲ್ಲಿ ಸರ್ ಥಾಮಸ್ ರಾಯ್ ಅವ್ರು ಬರ್ತಾರೆ ಜಹಾಂಗೀರ್ ಕೋಟ್ಗೆ ಬಂದ್ಬಿಟ್ಟು ಸ್ವಲ್ಪ ಪ್ರದೇಶ ಬಿಟ್ಕೊಂಡ್ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಅವರು ಆಗ್ರಾ, ಅಹಮದಾಬಾದ್, ಬ್ರೋಚ್ನೆಲ್ಲ ಅಲ್ಲಿ ಫ್ಯಾಕ್ಟ್ರೀಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತಾರೆ. ಇನ್ 1639 ದ ಇಂಗ್ಲಿಷ್ ಟುಕ್ ಮದ್ರಾಸ್ ಫ್ರಮ್ ದ ಕಿಂಗ್ ಆಫ್ ಚಂದ್ರಗಿರಿ ಅಂಡ್ ಎಸ್ಟಾಬ್ಲಿಷ್ ಸ್ಟ್ರಾಂಗ್ ಫೋರ್ಟ್ ನೇಮ್ಡ್ ಸೆಂಟ್ ಜಾರ್ಜ್ ಫೋರ್ಟ್ ಅಂತ ಹೇಳ್ತಾರೆ. ಸೆಂಟ್ ಜಾರ್ಜ್ ಫೋರ್ಟ್ ಅದು ನೆನ್ಪಿಟ್ಕೊಂಡಿರಿ, ಮುಂದೆ ಬರುತ್ತೆ. ಆ ಫೋರ್ಟ್ ಅಲ್ಲಿ ಏನೋ ನಡೆಯುತ್ತೆ, ಅದು ಏನಂತ ಹೇಳ್ತೀನಿ ಮುಂದೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲಿಷ್ ಅವರು ಚಂದ್ರಗಿರಿ ಆ ರಾಜ ಕಡೆಯಿಂದ ಅಲ್ಲೊಂದು ಯುದ್ಧ ನಡೆದಿ, ಅಂದ್ರೆ ಅಲ್ಲಿಂದ ಏನ್ ಮಾಡ್ತಾರೆ, ಸೆಂಟ್ ಜಾರ್ಜ್ ಫೋರ್ಟ್ ನ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾರಿಂದ? ಈ ಚಂದ್ರಗಿರಿ, ಕಿಂಗ್ ಚಂದ್ರಗಿರಿಯಿಂದ ಸೆಂಟ್ ಜಾರ್ಜ್ ಫೋರ್ಟ್ ನ ಕಿತ್ಕೊಂಡ್ಬಿಡ್ತಾರೆ ಇಂಗ್ಲಿಷ್ ಅವರು ಅಂತ ಹೇಳ್ತಾರೆ. ಲೇಟರ್ ಚಾರ್ಲ್ಸ್ II, ದ ಪ್ರಿನ್ಸ್ ಆಫ್ ಇಂಗ್ಲೆಂಡ್, ಗೇವ್ ಬಾಂಬೆ ಆನ್ ಅನ್ ಆನ್ಯುವಲ್ ರೆಂಟ್ ಆಫ್ 10 pounds ಟು ಈಸ್ಟ್ ಇಂಡಿಯಾ ಕಂಪನಿ 1668 ಅಂತ ಹೇಳ್ತಾರೆ. 1668 ಅಲ್ಲಿ ಏನಾಗುತ್ತಂದ್ರೆ, ಈ ಚಾರ್ಲ್ಸ್ II ಇದಾರಲ್ವಾ, ಅವ್ರು ಏನ್ ಮಾಡ್ತಾರೆ, ಬಾಂಬೆನ ಕೊಟ್ಬಿಡ್ತಾರೆ ಇಂಗ್ಲಿಷ್ ಅವ್ರಿಗೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು 10 poundsಗೆ ಬಾಂಬೆನ ಕೊಟ್ಬಿಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಅವ್ರಿಗೆ ಅಂತ ಹೇಳ್ತಾರೆ. ಇನ್ 1690 ದ ಇಂಗ್ಲಿಷ್ ಪರ್ಚೇಸ್ 3 villages, ನೇಮ್ಲಿ ಸುಟಾನೋಟಿ, ಕಲ್ಕಟ್ಟ, ಗೋವಿಂದಪುರ ಫ್ರಮ್ ದ ಗವರ್ನರ್ ಆಫ್ ಬೆಂಗಾಲ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ಹೂಗ್ಲಿ ರಿವರ್ ಅಂಡ್ ಬಿಲ್ಡ್ ಫೋರ್ಟ್ ವಿಲಿಯಂ ಅಂತ ಹೇಳ್ತಾರೆ. ಈ ಇಂಗ್ಲಿಷ್ ಅವರು ಸುಟಾನೋಟಿ, ಕಲ್ಕಟ್ಟ, ಗೋವಿಂದಪುರನ ಪರ್ಚೇಸ್ ಮಾಡ್ಕೊಂಡು ಅಲ್ಲೊಂದು ಫೋರ್ಟ್ ವಿಲಿಯಂನ ಬಿಲ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇಂಗ್ಲಿಷ್ ಅವರು ನಿಧಾನಕ್ಕೆ ಹೆಂಗೆ ಮುಂದೆ ಬರ್ತಾವ ನೋಡಿ. ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಜಹಾಂಗೀರ್ ಹತ್ರ ಕೇಳಿದ್ರು, ಸರ್ 1613 ಅಲ್ಲಿ ಸರ್ ಇದ್ರ ಒಂದ್ ಪ್ಲೇಸ್ ಸೂರಟ್ ಅಂತ ಬರ್ಕೊಂಡ್ ಕೊಡಿ, ನಾವು ಅಲ್ಲಿ ವೇರ್ ಹೌಸ್ ಕಟ್ಕೊಂತೀವಿ ಅಂತ ಹೇಳಿದ್ರು. ಆಮೇಲೆ ಹೋಗ್ತಾ 3 places 4 places ಆಗ್ರಾ ಹತ್ರ ಎಲ್ಲ ಮತ್ತೆ ಇನ್ನೊಂದ್ಸಲ ಪರ್ಮಿಷನ್ ಕೇಳಿ, ಆಮೇಲೆ ಸ್ವಲ್ಪ ಜನ ಹತ್ರ ಯುದ್ಧ ಮಾಡ್ತಾರೆ, ಸ್ವಲ್ಪ ಜನ ಹತ್ರ ಪರ್ಮಿಷನ್ ಕೇಳ್ತಾರೆ, ಸ್ವಲ್ಪ ಜನ ಹತ್ರ ಏನ್ ಮಾಡ್ತಾರೆ, ಈ ತರ ಇಷ್ಟಕ್ಕೆ ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಸ್ವಲ್ಪ ಅಂತ ಎಷ್ಟು ದೊಡ್ಡ ಎಂಪೈರ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಹಂಗೆ. ದ ಸಿಟಿ ಆಫ್ ಕಲ್ಕಟ್ಟ ಗ್ರೀವ್ ಅರೌಂಡ್ ದಿಸ್ ಫೋರ್ಟ್. ಬೈ ದ ಎಂಡ್ ಆಫ್ 17th century ದ ಇಂಗ್ಲಿಷ್ ಹ್ಯಾಡ್ ಎಸ್ಟಾಬ್ಲಿಷ್ ಬಾಂಬೆ, ಮದ್ರಾಸ್ ಅಂಡ್ ಕಲ್ಕಟ್ಟ ಆಸ್ ದ ಸೆಂಟರ್ ಆಫ್ ದೇರ್ ಪ್ರೆಸಿಡೆನ್ಸೀಸ್ ಅಂತ ಹೇಳ್ತಾರೆ. ನೋಡಿ, ಇಂಗ್ಲಿಷ್ ಅವರು 3 presidencies ನ ಬಿಲ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಪ್ರೆಸಿಡೆನ್ಸೀಸ್ ಏನಂದ್ರೆ ಅದು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಅಲ್ಲಿ ಕಲ್ತ್ಕೊಂತೀರಾ. ಪ್ರೆಸಿಡೆನ್ಸೀಸ್ ಏನಂದ್ರೆ ಪ್ರೆಸಿಡೆನ್ಸೀಸ್ ಅಂದ್ರೆ ಅದ್ರ ಕೆಳಗಡೆ ತುಂಬಾ ರಾಜ್ಯಗಳು ಬರ್ತಿತ್ತು, ಅದನ್ನ ಆಳ್ವಿಕೆ ಮಾಡ್ಕೊಳಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವ್ರಿಗೆ ಒಪ್ಪಿಸ್ಬೇಕಾಗಿತ್ತು. ಅಂದ್ರೆ ಇವಾಗ ಇಂಡಿಯಾದಲ್ಲಿ ರಫ್ ಸ್ಕೆಚ್ ಬರ್ಸಿದ್ದೀನಿ. ಈ ತರ 3 places ಆಗಿ ಡಿವೈಡ್ ಆಗಿತ್ತು ಪ್ರೆಸಿಡೆನ್ಸೀಸ್. ಓಕೆನಾ? 3 places ಆಗಿ ಡಿವೈಡ್ ಆಗಿತ್ತು. ಒಂದು ಪ್ರೆಸಿಡೆನ್ಸಿ ಬಾಂಬೆ, ಕಲ್ಕಟ್ಟ ಅಂಡ್ ಮದ್ರಾಸ್ ಅಂತೆ. ಈ 3 ಪ್ರೆಸಿಡೆನ್ಸೀಸ್ ಏನ್ ಮಾಡೋದಂದ್ರೆ, ಈ ಇಂಗ್ಲಿಷ್ ಅವರು 3 ಪ್ರೆಸಿಡೆನ್ಸೀಸ್ ನ ಫಾರ್ಮ್ ಮಾಡೋರೆ. ಅದರಿಂದ ಇವಾಗ ಈ ಪ್ರದೇಶದಲ್ಲಿ ಏನೋ ಒಂದು ಪ್ರಾಬ್ಲಮ್ ನಡೀತಾ, ಇವ್ರು ಏನ್ ಮಾಡ್ತಿದ್ರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವ್ರಿಗೆ ಒಪ್ಪಿಸ್ಬಿಡ್ತಿದ್ರು, ಇದ್ರ ಪ್ರಾಬ್ಲಮ್ ಆಗಿದೆ ನೋಡ್ಕೊಳ್ಳಿ ಅದ್ರ ಹೇಳ್ತಿದ್ರ, ಇಲ್ಲಾಂದ್ರೆ ಅವರೇ ಸಾಲ್ವ್ ಮಾಡ್ತಿದ್ರು. ನೆಕ್ಸ್ಟ್, ಬೈ ದ ಲೇಟರ್ ಪಾರ್ಟ್ ಆಫ್ 18th century ದ ಇಂಗ್ಲಿಷ್ ಮೇಡ್ ಕಲ್ಕಟ್ಟ ದೇರ್ ಕ್ಯಾಪಿಟಲ್ ಸಿಟಿ. ಕಲ್ಕಟ್ಟಾನ ಕ್ಯಾಪಿಟಲ್ ಸಿಟಿ ಆಗಿ ಮಾಡ್ಕೊಂತಾರೆ ಅಂತ ಹೇಳ್ತಾರೆ.
They implemented their own civil and criminal procedure codes in the area that were under their control ಅಂತ ಹೇಳ್ತಾರೆ. ಅಂದ್ರೆ ಅವರು ಅವ್ರದೇ ಆದ ಸಿವಿಲ್ ಮತ್ತೆ ಕ್ರಿಮಿನಲ್, ಅಂದ್ರೆ ಸಿವಿಲ್ ಅಂದ್ರೆ ಇವಾಗ ಏನಾದ್ರು ಪ್ರಾಪರ್ಟಿ ಬಗ್ಗೆ ಏನಾದ್ರು ಸಮಸ್ಯೆ ಆಗಿರ್ಬೋದು ಆತರ. ಕ್ರಿಮಿನಲ್ ಅಂದ್ರೆ ಯಾರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಡ್ತಿದ್ರಲ್ವಾ ಅವ್ರನ್ನ ಕ್ರಿಮಿನಲ್ ಅಂತ ಹೇಳ್ತಿದ್ರು ಬ್ರಿಟಿಷ್ ಅವರು. ಅಲ್ಲಿಂದ ಏನಾಗುತ್ತೆ, ಇದೆರಡನ್ನ ಇಂಪ್ಲಿಮೆಂಟ್ ಮಾಡಿದ್ರು, ಸಿವಿಲ್ ಅಂಡ್ ಕ್ರಿಮಿನಲ್ ಕೋರ್ಟ್ಸ್ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಇದು ಈ ಪ್ಯಾರಾಗ್ರಾಫ್ ಇಂದ 1 ಮಾರ್ಕ್ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಚಾನಲ್ ಕಮ್ಯುನಿಟಿಯಲ್ಲಿ ಪೋಲ್ಸ್ನೆಲ್ಲ ಬಿಡ್ತಿರ್ತೀನಿ, ನೀವು ಅದರಿಂದ 1 ಮಾರ್ಕ್ ಎಲ್ಲ ಆನ್ಸರ್ ಮಾಡ್ಬೋದು. ಪೋಲ್ಸ್ 4 ಆಪ್ಷನ್ಸ್ ಕೊಡ್ತೀನಿ, ಅದ್ರಲ್ಲಿ ಯಾವುದೋ ಒಂದು ಕ್ಲಿಕ್ ಮಾಡಿ ಅದು ಆನ್ಸರ್ ಕರೆಕ್ಟಾ ತಪ್ಪಾ ಅಂತ ತಿಳ್ಕೊಳ್ಳಿ. ಅದರಿಂದ ನಿಮಗೆ MCQಗೆ ಯೂಸ್ಫುಲ್ ಆಗುತ್ತೆ. ಈ ಪ್ಯಾರದಿಂದ ತುಂಬಾ ಕ್ವಶನ್ಸ್ ಕೊಡ್ತೀನಿ. ಸರಿ, ನೆಕ್ಸ್ಟ್ ಫ್ರೆಂಚ್ ಸ್ಟಾರ್ಟ್ ಮಾಡೋಣ. ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಸೇಮ್ ಫ್ರೆಂಚ್ಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಡಿಫ್ರೆನ್ಸು? ಸೇಮ್ ಬ್ರಿಟಿಷ್ ಹೆಂಗಿತ್ತಲ್ವ ಅದೇ ತರ. ಸ್ಟಾರ್ಟೆಡ್ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಆಸ್ ಎ ಗವರ್ಮೆಂಟ್ ಓನ್ಡ್ ಕಂಪನಿ ಇನ್ 1664 ಅಲ್ಲಿ ಫ್ರೆಂಚ್ ಕಂಪನಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಇಟ್ ಸ್ಟಾರ್ಟೆಡ್ ಇಟ್ಸ್ ಫಸ್ಟ್ ಫ್ಯಾಕ್ಟರಿ ಅಟ್ ಸೂರತ್ ಇಂದ 1668 ಅಂತ ಹೇಳ್ತಾರೆ. ಫಸ್ಟ್ ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, 1664 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅಂದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. 1668 ಅಲ್ಲಿ ಸೂರತ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾರೆ ಅಂತ ಹೇಳ್ತಾರೆ. ಸೂರತ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾರೆ, ಫ್ಯಾಕ್ಟ್ರಿನ ಬಿಲ್ಡ್ ಮಾಡ್ತಾರೆ. ಓಕೆನಾ? ಲೇಟರ್ ದೇ ಎಸ್ಟಾಬ್ಲಿಷ್ಡ್ ಇಟ್ಸ್ ಫ್ಯಾಕ್ಟ್ರೀಸ್ ಇನ್ ಮಚಲಿಪಟ್ಟಿನಂ, ಚಂದ್ರಗೌರ್, ಮಾಹೆ, ಕಾರೈಕಾಲ್, ಕಾಸಿಂ ಬಸಾರ್ ಅಂಡ್ ಬಾಲಸೋರ್. ಇಲ್ಲಿ ಈ ಪ್ರದೇಶಗಳಲ್ಲಿ ಫ್ಯಾಕ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳ್ತಾರೆ. ಇನ್ 1674 ದ ಫ್ರೆಂಚ್ ಟು ಗ್ವಾಲಿಕೊಂದಪುರಂ ಫ್ರಮ್ ಎ ಲೋಕಲ್ ಮುಸ್ಲಿಂ ಅಫಿಷಿಯಲ್ ಅಂಡ್ ಡೆವಲಪ್ಡ್ ಇಟ್ ಆಸ್ ಎ ಮೇಜರ್ ಟ್ರೇಡ್ ಸೆಂಟರ್ ಅಂತ ಹೇಳ್ತಾರೆ. ಇವಾಗ ಏನು ಪಾಂಡಿಚೇರಿ ಅಂತ ಇದೆ ಅಲ್ವಾ ತಮಿಳ್ನಾಡಲ್ಲಿ, ಅದನ್ನೇ ಏನ್ ಹೇಳ್ತಾರೆ, ಅದನ್ನ ವಾಲಿಕಂದಪುರಂ ಅಂತ ಇತ್ತಂತೆ ಹೆಸರು. ಮುಂಚೆ ವಾಲಿಕಂದಪುರಂ ಅಂತ ಇತ್ತಂತೆ. ಅದನ್ನ ಎಲ್ಲಿಂದ ತಗೊಂಡಿರ್ತಾರೆ ಅಂದ್ರೆ ಲೋಕಲ್ ಮುಸ್ಲಿಂ ಕಡೆಯಿಂದ, ಅವ್ರ ಕಡೆಯಿಂದ ತಗೊಂಡಿರ್ತಾರೆ ಅಂತ ಹೇಳ್ತಾರೆ. Later it came to be known as Puducherry or Pondicherry. This became the capital of the French till they left India. ಅವ್ರು ಫ್ರೆಂಚ್ ಅವರು ಇಂಡಿಯಾ ಬಿಟ್ಟು ಹೋಗೋವರೆಗೂ ಆ ಪಾಂಡಿಚೇರಿ ವಾಲಿಕಂದಪುರಮೇ ಕ್ಯಾಪಿಟಲ್ ಆಗಿತ್ತು ಅಂತ ಹೇಳ್ತಾರೆ. ದಿಸ್ Dupleix, who arrived in 1746 in Pondicherry as the Governor General of the French, had the high ambitions of establishing the French as a major power in South India ಅಂತ ಹೇಳ್ತಾರೆ. ನೋಡಿ 1746 ಅಲ್ಲಿ ಡುಪ್ಲಿಕ್ಸ್ ಬರ್ತಾನೆ, ನೆನ್ಪಿಟ್ಕೊಳ್ಳಿ ಎಷ್ಟು. ಡುಪ್ಲಿಕ್ಸ್ ಗವರ್ನರ್ ಜನರಲ್ ಆಗಿ ಬರ್ತಾನೆ. ಗವರ್ನರ್ ಜನರಲ್ ಅಂದ್ರೆ ಏನ್ ಗೊತ್ತಾ, ಒಂದ್ ಪ್ರದೇಶಕ್ಕೆ ನೋಡಿ ಒಬ್ಬ ರಾಜ ಇದ್ರೆ ಅವನ ಎಲ್ಲಾ ಪ್ರದೇಶನ ನೋಡ್ಕೊಂಡಿರಕ್ಕಾಗಲ್ಲ. ಅದಕ್ಕೆ ಗವರ್ನರ್ ಜನರಲ್ ಅಂತ ಇಂಪ್ಲಿಮೆಂಟ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಅವಾಗ ಗವರ್ನರ್ ಜನರಲ್ ಏನ್ ಮಾಡ್ತಾರೆ, ಆ ಪ್ರದೇಶನ ಅವ್ರವ್ರು ನೋಡ್ಕೊಂತಿರ್ತಾರೆ, ಅವರೇ ರಾಜ ಆಗಿರ್ತಾರೆ ಆ ಪ್ರದೇಶಕ್ಕೆ. ಅರ್ಥ ಆಯ್ತಾ? ಡುಪ್ಲಿಕ್ಸ್ ಗವರ್ನರ್ ಜನರಲ್ ಆಗಿ ಬರ್ತಾರಂದ್ರೆ ಅವ್ನಿಗೆ ಒಂದು ದೊಡ್ಡ ಆಂಬಿಷನ್ ಇತ್ತು, ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಇತ್ತು. ಏನಂತ, ಪೂರ್ತಿ ಫ್ರೆಂಚ್ ಅನ್ನೋದು ಒಂದು ಇತಿಹಾಸದಲ್ಲೇ ನಿಲ್ಸಿರ್ಬೇಕು, ಒಂದು ದೊಡ್ಡ ಸಾಮ್ರಾಜ್ಯ ಬೆಳೆಸ್ಬೇಕು ನಮ್ಮ ಫ್ರೆಂಚ್ನ ಅಂತ ಅವನಿಗೆ ತುಂಬಾ ಆಸೆ ಇರುತ್ತೆ. ದಿಸ್ ಆಂಬಿಷನ್ ಲೆಟ್ ಟು ಕಾರ್ನಾಟಿಕ್ ವಾರ್ಸ್ ವಿತ್ ದಿ ಇಂಗ್ಲಿಷ್. ಈ ಆಂಬಿಷನ್ಸ್ ನೋಡಿ, ಪೂರ್ತಿ ಇಂಗ್ಲಿಷ್ ಅವರು ಆಕ್ರಮಣ ಮಾಡ್ಕೊಂಡವ್ರೆ, ಎಲ್ಲಾ ಕಡೆನೂ ಇಂಗ್ಲಿಷ್ ಅವರು ಆಕ್ರಮಣ ಮಾಡ್ಕೊಂಡು ಬಿಟ್ಟವ್ರೆ. 1746ಗೆಲ್ಲ ಇಂಗ್ಲಿಷ್ ಅವ್ರು ಬಂದು ಆಳ್ವಿಕೆ ಮಾಡ್ಕೊಂಡು ಸಾಮ್ರಾಜ್ಯ ಬೆಳೆಸ್ಕೊಂಡಿದ್ರು. ಡುಪ್ಲಿಕ್ಸ್ ಅವ್ರಿಗೆ ಏನಿತ್ತು, ಒಂದ್ ದೊಡ್ಡ ಸಾಮ್ರಾಜ್ಯ ಬೆಳೆಸ್ಬೇಕಂತ ಆಸೆ ಇತ್ತು. ಅವಾಗ ಏನ್ ಮಾಡ್ತಾರ ಅವರು, ಇಂಗ್ಲಿಷ್ ಅವ್ರ ಜೊತೆ ಯುದ್ಧ ಮಾಡ್ಲೇಬೇಕಲ್ವಾ. ಇಂಗ್ಲಿಷ್ ಅವ್ರ ಜೊತೆ ಹೋಗ್ಬಿಟ್ಟು ಬ್ರಿಟಿಷ್ ಅವರೇ ನಾವು ಈ ತರ ದೊಡ್ಡ ಸಾಮ್ರಾಜ್ಯ ಬೆಳೆಸ್ಕೊಬೇಕಂತ ಇದೀವಿ, ನೀವು ಒಂಚೂರು ಪಕ್ಕಕ್ಕೆ ಹೋದ್ರೆ, ಬೇರೆ ಕಂಟ್ರಿಗೆ ಹೋದ್ರೆ ನಾವು ನೋಡ್ಕೊಂತೀವಿ ಅಂತ ಯಾರಾದ್ರೂ ಹೇಳ್ತಾರ? ಹೇಳಕ್ಕಾಗುತ್ತಾ? ಯುದ್ಧ ಮಾಡ್ಲೇಬೇಕಲ್ವಾ. ಅಥವಾ ಬ್ರಿಟಿಷ್ ಅವರೇ ನಮ್ಗೆ ಇದೊಂದು ಪ್ರದೇಶ ಬಿಟ್ಕೊಂಡ್ ಕೊಡಿ ಅಂತ ಜಹಾಂಗೀರ್ ಕೇಳಿದ್ರು ನೋಡಿ ಬ್ರಿಟಿಷ್ ಅವ್ರಿಗೆ, ಇದ್ರ ಒಂದು ಪ್ರದೇಶ ಬಿಟ್ಕೊಂಡ್ ಕೊಡಿ ಅಂದಿದ ತಕ್ಷಣ ಬಿಟ್ಕೊಂಡ್ ಕೊಟ್ಬಿಡಕ್ಕೆ ಅವ್ರೇನ್ ಜಹಾಂಗೀರ ಇಲ್ಲ. ಅವ್ರೇನ್ ಮಾಡ್ತಾರೆ, ಆಗಲ್ಲ, ಕೊಡಲ್ಲ ಅಂತ ಹೇಳ್ತಾರೆ, ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಕಿತ್ಕೊಳಕ್ ಟ್ರೈ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ನೋಡಿ, ಡುಪ್ಲಿಕ್ಸ್ ಒಂದೇ ಆಂಬಿಷನ್ ಇದ್ದಿದ್ದು, ದೊಡ್ಡ ಸಾಮ್ರಾಜ್ಯ ಬೆಳೆಸ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಅಡ್ಡ ಇದ್ದಿದ್ದು ಯಾರು, ಇವರು ಇಂಗ್ಲಿಷ್ ಅವರು. ಬ್ರಿಟಿಷ್ ಅವರು ಅಡ್ಡವಾಗಿದ್ರು, ಓಕೆನಾ. ಫ್ರೆಂಚ್ ಅವರು ಅಡ್ಡವಾಗಿದ್ದು ಬ್ರಿಟಿಷ್ ಅವರು. ಇವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಯುದ್ಧ ಮಾಡ್ಲೇಬೇಕಲ್ವಾ. ಯುದ್ಧ ನಡೆಯುತ್ತೆ. ಆ ಯುದ್ಧ ಹೆಸರೇ ಕಾರ್ನಾಟಿಕ್ ವಾರ್ ಅಂತ ಹೇಳ್ತಾರೆ. ಕಾರ್ನಾಟಿಕ್ ರೀಜನ್ ಅಲ್ಲಿ ನಡೆಯುತ್ತೆ. 3 ಕಾರ್ನಾಟಿಕ್ ವಾರ್ಸ್ ಆಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 3 ಕಾರ್ನಾಟಿಕ್ ವಾರ್ಸ್ ಆಗುತ್ತೆ, ಓಕೆನಾ.
ಈ ಕಾರ್ನಾಟಿಕ್ ವಾರ್ ಏನಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.